ಕ್ರಾಂತಿ ದೊಡ್ಡ ಸದ್ ಮಾಡ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ, ಮತ್ತೆ ಅದು ಕೇಂದ್ರದಲ್ಲೂ ಸಹ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ದಾರೆ. ಒಂದು ಆಡಳಿತ ವ್ಯವಸ್ಥೆ ಕುಸಿದಾಗ ಈ ರೀತಿ ಮಾತುಗಳು ಬರ್ತಕ್ಕಂಥದ್ದು ಸಹಜ. ಸಿದ್ದರಾಮಯ್ಯನವರು ಯಾತಕ್ಕೋಸ್ಕರವಾಗಿ ಈ ರೀತಿ ನಡ್ಕೊಳ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಅವರ ಪಕ್ಷದಲ್ಲೇ ಸಾಕಷ್ಟು ಹೊಗೆ ಆಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬೆಂಕಿನೇ ಎತ್ಕೊಂಡಿದೆ. ಅದನ್ನು ಯಾವ ರೀತಿ ಏನು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ತಿಳಿಸೋಣ. ಒಂದು ಸತ್ಯ, ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶಕ್ಕೆ, ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡೋದ್ರ ಮುಖೇನ ತುಮಕೂರು ಜಿಲ್ಲೆಯನ್ನು ಕೂಡ ಸಮಗ್ರ ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ. ಬಾಕಿಯೂ ಆಯಾ ಕಾಲಕ್ಕೆ ತಕ್ಕಂತೆ ಏನೇನಾಗಬೇಕು, ಎತ್ತೆತ್ತಾಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಪಾಪದ ಕೂಡ ಜಾಸ್ತಿ ಆದಾಗ ಯಾವ ರೀತಿ ಬ್ಲಾಸ್ಟ್ ಆಯ್ತದೆ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯರ ನೋವು ಎಲ್ಲ ಒಂದು ಕಡೆ ಜನರ ಮೇಲೆ ತಟ್ಟಿದಾಗ ಅದರ ದುಷ್ಪರಿಣಾಮವು ಕೂಡ ಆಗ್ತದೆ ಅನ್ನೋದಕ್ಕೆ ಇಂಥ ಅನೇಕ ಸುದ್ದಿಗಳು ಇವತ್ತು ಬರ್ತಾ ಇದೆ. ಈ ಸುದ್ದಿಗಳು ಸಮರ್ಪಕವಾಗಿ ಇರೋದಕ್ಕಿಂತ ಹೆಚ್ಚಾಗಿ ಲೋಕಾರೂಢಿಯಲ್ಲಿ ಇಂಥೆಲ್ಲ ಸಮಸ್ಯೆಗಳಿದ್ದರೂ ಕೂಡ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಒಂದು ಸಣ್ಣ ಹೆಜ್ಜೆಯನ್ನು ಕೂಡ ಹಿಡಿದಿರ ಎಲ್ಲ ಒಂದು ಕಡೆ ಬೇರೆ ಬೇರೆ ಡೈವರ್ಟ್ಗಳು ಮಾಡಿಕೊಂಡು ಇಶ್ಯೂಸ್ನ ಭಾಷೆ ಇದು ಮಾಡ್ತಕ್ಕಂಥ ಬಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಿಂದಾನೇ ಇವೆಂಥ ತೊಂದರೆಗಳನ್ನು ನಾವು ನೋಡ್ತಾ ಇದ್ದೀವಿ. ಸರ್, ಮಾಧುಸ್ವಾಮಿ ಅವರು ಪಕ್ಷದಲ್ಲಿ ಕಾಣಿಸ್ಕೊಂತ ಇರಲಿಲ್ಲ. ಮಾಧುಸ್ವಾಮಿ, ಇನ್ನೊಬ್ಬ ಸ್ವಾಮಿ, ನಾನು ಎಲ್ಲ ನಾವೆಲ್ಲ ಅನಿವಾರ್ಯ ಅಲ್ಲ ಕಣ್ರಿ. ನಾವ್ಯಾರು ಅನಿವಾರ್ಯ, ನಾನು ಅಗಾದಿಯಾಗಿ ಅನಿವಾರ್ಯ ಅಲ್ಲ. ಅವ್ರವ್ರ ಸ್ನೇಹಿತರು ಅವ್ರವ್ರು ಹೋಗ್ತಾರೆ. ಆಗ ಅಂದ್ಬಿಟ್ಟು ಆ ಕ್ಷಣಕ್ಕೆ ಏನಾದೇನಂತ ದೊಡ್ಡದಾಗ್ತಾ ಏನೆಲ್ಲ ಅದಕ್ಕೆ ಒಳ್ಳೆ ಕಥೆ ಆಯ್ತಲ್ಲಪ್ಪ. ಅದನ್ನು ನಮ್ಮ ಪಕ್ಷದವ್ರು ಕೇಳಬೇಕು. ನಾನು ಕೇಳಿದ್ರೆ ನಾನು ಮತ್ತು ಭಾರತ ಸರ್ಕಾರದ ಮಂತ್ರಿ, ಲೋಕಸಭಾ ಸದಸ್ಯ ಇದ್ದೀನಿ. ಎಲ್ಲರೂ ಕೂಡ ನಾವು ಒಬ್ಬೊಬ್ಬರು ಅಲ್ಲಿಗೆ ಯಾರ್ಯಾರ ಜೊತೆ ಹೋದ ತಕ್ಷಣ ಅದು ಬದಲಾವಣೆ ಇದಾಗ್ಬಿಡ್ತದ. ಹಾಗಾಗಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಒಂದು ನಿಮಿಷ ತಾಳಪ್ಪ, ಅದ್ರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.